ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ. ದಾಸರಳ್ಳಿ ಕ್ಷೇತ್ರದ ಶ್ರೀ ಜೈನ್ ಮಹಾವೀರ್ ಮಂಡಲ್ ವತಿಯಿಂದ ಮಹಾವೀರ್ ಜನ್ಮ ಕಲ್ಯಾಣ ಮಹೋತ್ಸವ. ಜೈನ್ ಬಾಂಧವರಿಂದ ರಾಜಬೀದಿಗಳಲ್ಲಿ ಭಗವಾನ್ ಶ್ರೀ ಜೈನ್ ದೇವರ ರಥಯಾತ್ರೆ. ಸಾವಿರಾರು ಜನಗಳಿಗೆ ಶ್ರೀ ಜೈನ್ ಭಗವಾನ್ ಹೆಸರಿನಲ್ಲಿ ಅನ್ನದಾಸೋಹ ಹಾಗೂ ಮಜ್ಜಿಗೆ ಸಿಹಿ ವಿತರಣೆ. अभी मैं कार्य कर रहा हूँ। हम पिछले 26 साल से श्री जैन महावीर मंडल की ओर से महावीर भगवान जन्म कल्याण महोत्सव दासरअली में मना रहे हैं। हमारा उद्देश्य यहाँ दासरअली में मनाने का एक ही है कि जब हम यहाँ दुकान बंद करके जब मंदिर से रथ अपना वरघोड़ा के साथ में चलते हैं तो यहाँ के स्थानीय लोगों को उनके अंदर ये हम भावना जगाते हैं कि जीवों की हिंसा नहीं करनी चाहिए। हमारी मंडल की ओर से लगभग 300 पेड़ हमने उगाए हैं जो आज बहुत ನಾನು ಪ್ರವೀಣ್ ಕುಮಾರ್ ಅಂತ ನನ್ನ ಹೆಸರು. ಶ್ರೀ ಜೈನ್ ಮಹಾವೀರ್ ಮಂಡಲದಲ್ಲಿ ಉಪಾಧ್ಯಕ್ಷನಾಗಿದ್ದೇನೆ. ಸುಮಾರು 1998ರಲ್ಲಿ ಸಂಘಟನೆ ನಾವು ದಾಸರಳ್ಳಿ ಸ್ಥಾಪಿಸಿದ್ವಿ. ಆವಾಗಿಂದನೂ ಶ್ರೀ ಜೈನ್ ಮಹಾವೀರ್ ಸ್ವಾಮಿಯ ಜನ್ಮೋತ್ಸವನ ವರ್ಷ ಆಚರಿಸ್ಕೊಂಡು ಬರ್ತಾಯಿದ್ವಿ. ಜೈನ್ ಸಮುದಾಯದ 24ನೇ ತೀರ್ಥಂಕರಾದ ಮಹಾವೀರ್ ಸ್ವಾಮಿಯವರ ಜನ್ಮ ಜಯಂತಿ ಕಾರ್ಯಕ್ರಮ ಪ್ರತಿ ವರ್ಷ ಇಲ್ಲಿ ಬಹಳ ಅದ್ಧೂರಿಯಾಗಿ ನಾವು ಇಲ್ಲಿ ಆಚರಿಸ್ತಾ ಇದ್ವಿ. ನಮಗೆ ಲೋಕಲ್ ಪಬ್ಲಿಕಲ್ಲೂ ಇಲ್ಲಿ ಸ್ಥಾನೀಯ ಪಬ್ಲಿಕ್ ಅವ್ರಿಗೂ ಜೈನ್ ಸಮಾಜದಲ್ಲಿ ತೀರ್ಥಂಕರ ಹ್ಯಾಕ್ ಬಂದರು. ಯಾಕಂದರೆ ಕರ್ನಾಟಕದಲ್ಲೂ ಉತ್ತರ ಭಾರತದಲ್ಲಿ ಕನ್ನಡ ದಿಗಂಬರ ಜೈನ್ಗಳು ತುಂಬ ಇದ್ದಾರೆ. ಸೊ ಈ ಸೌತ್ ಕಡೆಯೂ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅಷ್ಟು ಹೈ ಮಟ್ಟಿಗೆ ಯಾವುದೋ ಕಾರ್ಯಕ್ರಮ ನಡೆಯಲ್ಲ. ಈಗ ಒಂದು ಕಾರ್ಯಕ್ರಮದಿಂದ ಎಲ್ಲರಿಗೂ ಒಂದು ಜೈನ್ ಸಮುದಾಯ ಯಾವ ಥರ ಏನು ಅವ್ರು ಏನು ಮಾಡ್ತಾರೆ, ಏನೇನು ಪಾಲಿಸ್ತಾರೆ, ಅವರು ರಾತ್ರಿ ಸಾಯಂಕಾಲ 6 ಗಂಟೆ ಆದಮೇಲೆ ಊಟ ಮಾಡಲ್ಲ ಅನ್ನೋದು ಆಗಲಿ, ನಾನ್ ವೆಜ್ ಒಂಚೂರು ಮುಟ್ಟಲ್ಲ ಅನ್ನೋದಾಗಲಿ, ಅದೆಲ್ಲ ಒಂದು. ಆಮೇಲೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋ ಒಂದು ಸಂದೇಶನ ಎಲ್ಲರಿಗೂ ಕೊಡ್ತೀವಿ. ನಾವು ಇರೋ ಪ್ರಕೃತಿನ ನಾವು ಕಾಪಾಡಬೇಕು. ನಾವು ಆ ಪ್ರಕೃತಿಯಿಂದ ನಮ್ಮಿಂದ ಪ್ರಕೃತಿ. ಸೊ ಅದನ್ನು ನಾವು ಹಾಳು ಮಾಡಬಾರ್ದು, ನಾವು ಹಾಳು ಅನ್ನೋದೇ ನಮಗೆ ಒಂದು ಉದ್ದೇಶವಾಗಿತ್ತು. ಜೈನ್ ಸಂಪ್ರದಾಯದಲ್ಲಿ ಇದೇ ಮೇಯ್ನು. ಅಂದರೆ ನಾವು ಹೆಲ್ತಿಯಾಗಿ ಹೆಂಗೆ ಇರ್ಬೋದು ಅನ್ನೋದೇ ಅದರಿಂದನೇ. ಅದನ್ನು ಏನು ಮಾಡಿದ್ದಾರೆ, ಧರ್ಮದಲ್ಲಿ ಒಂದು ಥರ ರೂಲ್ಸ್ ಮಾಡಿದ್ದಾರೆ. 6 ಗಂಟೆ ಮೇಲೆ ಊಟ ಮಾಡಬಾರ್ದು. 6 ಗಂಟೆ ಮೇಲೆ ಊಟ ಮಾಡಬಾರ್ದು ಅಂತ ಇವತ್ತು ತುಂಬ ಮೆಡಿಕಲ್ ಸ್ಟಾಫ್ಗಳು ಹೇಳ್ತಾರೆ. ಮಾಡಿದ್ರೆ ಏನು ಅದರಿಂದ ನಿಮ್ಗೆ ಲಾಭ ಇದೆ, ಅಥವಾ ನಾನ್ ವೆಜ್ ತಿನ್ನದೇ ಇರೋದ್ರಿಂದ ನಿಮ್ಗೆ ಏನೇನು ಲಾಭ ಇದೆ, ತಿಂದರೆ ಏನೇನು ನಿಮಗೆ ಲಾಭ ನುಕ್ಸಾನಿದೆ ಅಂದರೆ ಅದರ ಸ್ವಲ್ಪ ಹೇಳ್ತಾರೆ. ಸೊ ಈಗೆಲ್ಲರಿಗೂ ಸ್ವಲ್ಪ ಗೊತ್ತಾಗ್ತಿದೆ. ಸೊ ಈ ಜೈನ್ ಸಿದ್ಧಾಂತಗಳು ಸ್ಟಾರ್ಟಿಂಗಿಂದಲೂ ಅದನ್ನೇ ನಡೆಸ್ಕೊಂಡು ಹೋಗಿದೆ. ಶ್ರವಣ್ ಭಗವಾನ್ ಮಹಾವೀರ್ ಸ್ವಾಮಿ ಅವರು ಇದನ್ನೇ ನಮಗೆ ಹೇಳಿಕೆಯಲ್ಲಿ ಅವ್ರ ಪ್ರವಚನದಲ್ಲಿ ನಮ್ಗೆ ಹೇಳಿದ್ದಾರೆ. ಆ